ಹಾಯ್ ಡಾರ್ಲಿಂಗ್ಸ್, ನಾನೇನು ನಿನ್ನೆ ನೆಕ್ಸ್ಟ್ ಚಾಪ್ಟರ್ ಈಸ್ ವಿಂಟರ್ ಆರ್ಕ್ ಅಂತ 3 ಪುಷಪ್ ಹೊಡೆದು ಪೋಸ್ಟ್ ಮಾಡಿಬಿಟ್ಟೆ. ಬಟ್ ರಿಯಲ್ ಹಾರ್ಡ್ನೆಸ್ ಏನಂದ್ರೆ ಅದನ್ನ ಫಾಲೋ ಮಾಡೋದು. ಇವತ್ತು ನಾನು ವಿಂಟರ್ ಆರ್ಕ್ ಅಲ್ಲಿ ಏನೋ ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ವಿಂಟರ್ ಆರ್ಕ್ October 1st ಇಂದ February 28 ವರೆಗೂ ಇರುತ್ತೆ. ಸೊ ನಾನು December 31st ವರೆಗೂ ಮಾಡೋಣ ಅಂತಿದ್ದೀನಿ. ಸೊ 90 ಡೇಸ್, ಯಾಕೆಂದರೆ ಅಲ್ಲಿಗೆ ನಾನು 143 ಡೇಸ್ ಪೋಸ್ಟ್ ಡೈಲಿ ಚಾಲೆಂಜ್ ಹಾಕಿದ್ನಲ್ಲ, ಅದು ಕಂಪ್ಲೀಟ್ ಆಗುತ್ತೆ, ಈ ಇಯರ್ ಕಂಪ್ಲೀಟ್ ಆಗುತ್ತೆ. ಈ ವಿಂಟರ್ ಆರ್ಕಲ್ಲಿ ನಾನು ಫಾಲೋ ಮಾಡೋ ರೂಲ್ಸ್ ಏನೇನೆಂದರೆ, ರೂಲ್ ನಂಬರ್ 1 ವೇಕಪ್ ಬಿಫೋರ್ ಅಟ್ 5:30 AM. ರೂಲ್ ನಂಬರ್ 2 ವರ್ಕೌಟ್ ಮಿನಿಮಮ್ 5 times ವೀಕ್ಲಿ. ರೂಲ್ ನಂಬರ್ 3 ನೋ ಅಟ್ಯಾಚ್ಮೆಂಟ್. ಸೊ ಇದು ಗರ್ಲ್ ಫ್ರೆಂಡ್ ಇದ್ದವ್ರಿಗೆ ಅಪ್ಲೈ ಆಗುತ್ತೆ. ಸೊ ನಂಗೆ ಗರ್ಲ್ ಫ್ರೆಂಡ್ ಇಲ್ಲ, ಇದರಿಂದ ಯಾವ ಪ್ರಾಬ್ಲಮ್ ಆಗಲ್ಲ. ರೂಲ್ ನಂಬರ್ 3 ಈಸಿ. ರೂಲ್ ನಂಬರ್ 4 ರೀಡ್ ಡೈಲಿ. ನನ್ನ ಹತ್ರ ಭಗವದ್ಗೀತೆ ಮತ್ತು ರಾಮಾಯಣ 2 ಬುಕ್ ಇದ್ದಾವೆ. ಸೊ ರಾಮಾಯಣದ ಕತೆ ನನಗೆ ಗೊತ್ತು, ಆದರೆ ಭಗವದ್ಗೀತೆ ಬಗ್ಗೆ ಗೊತ್ತಿಲ್ಲ. ಸೊ ಭಗವದ್ಗೀತೆ ಓದಿ ತಿಳ್ಕೋಬೇಕು. ಹಂಗೆ ಸ್ಟಡೀಸ್ ರಿಲೇಟೆಡ್ ಬುಕ್ಸ್ ಓದಬೇಕು. ರೂಲ್ ನಂಬರ್ 5 ಫ್ಯಾಟ್ ಲಾಸ್ ಆರ್ ಮಸಲ್ ಗೇನ್. ಸೊ ಅಕಾರ್ಡಿಂಗ್ ಟು ಯುವರ್ ಬಾಡಿ ನೀವು ಫ್ಯಾಟ್ ಲಾಸ್ ಮಾಡಬೇಕಾ ಮಸಲ್ ಗೇನ್ ಮಾಡಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನಾನು ದಪ್ಪ ಇರೋದ್ರಿಂದ ನಾನು ಫ್ಯಾಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬೈ ಈಟಿಂಗ್ ಓನ್ಲಿ ಹೆಲ್ತಿ ಫುಡ್. ಅಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಸ್ ಕಟ್. ಇದು ನೀವು ಮಾಡಿಸಿದ್ರೆ ಮಾಡಿಸ್ಬೋದು, ಬಿಟ್ಟರೆ ಬಿಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಇಷ್ಟೇ ರೂಲ್ಸ್ ವಿಂಟರ್ ಆರ್ಕ್ದು. ಎಷ್ಟೇ ಕಷ್ಟ ಆದರೂ ಇದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಡೋಂಟ್ ಫೋಕಸ್ ಆನ್ ಪರ್ಫೆಕ್ಷನ್, ಫೋಕಸ್ ಆನ್ ವರ್ಕ್. ಈ ವಿಡಿಯೋ ನೋಡೋತ್ತಿಗೆ ನನಗೆ ಜಸ್ಟ್ 1 day ಗ್ಯಾಪ್ ಇರುತ್ತೆ ಅಷ್ಟೇ ವಿಂಟರ್ ಆರ್ಕ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಆ ಗ್ಯಾಪಲ್ಲಿ ನಾನು ನನಗೆ ಇಷ್ಟ ಬಂದಿದ್ದು ತಿಂದು ಕುಡಿದು ಎಂಜಾಯ್ ಮಾಡಿಬಿಡ್ತೀನಿ. ಸೊ ಇನ್ಮೇಲೆ ಅವತ್ತಿನ ವಿಡಿಯೋನ ಅವತ್ತೇ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ 29th. ಸೊ ಇದನ್ನು 30th ಅಪ್ಲೋಡ್ ಮಾಡ್ತೀನಿ, ಮತ್ತು 30th ವಿಡಿಯೋನ ಅವತ್ತು ನೈಟೇ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೊಂದು ಹೇಳಬೇಕು, 143 ಡೇಸ್ ಕನ್ಸಿಸ್ಟೆಂಟ್ ಪೋಸ್ಟ್ ಜರ್ನಿಯಲ್ಲಿ ಸೊ ಸಕ್ಸಸ್ಫುಲಿ ನಾನು 50th ಡೇ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನು ಜರ್ನಿ ಬಾಕಿ ಇದೆ. ಸೊ ಲೆಟ್ಸ್ ಕಂಪ್ಲೀಟ್ ದಿಸ್.